ಅಣ್ಣ ನೀನ್ ಇಲ್ದಲೆ ನಿನ್ ಶತ್ರುಗಳು ಭಾರಿ ಮೆರಿತಾ ಇದ್ರು. ಈಗ ನೀನ್ ಬಂದ್ಬಿಟ್ಟಲ್ಲ, ಅವ್ರಿಗೆಲ್ಲ ಬೇದಿ ಬೇದಿ ಕಿತ್ಕೊಳ್ಳುತ್ತೆ. ಅಣ್ಣ ನನಗಂತೂ ನೀನು ಬಂದಿದ್ದು 100 ಆನೆ ಬಲ ಬಂದಂಗ ಇದೆಯಣ್ಣ. ಯಾಕಣ್ಣ ಅದೆಲ್ಲಾಗಿದೆಯಾ? ಬೇಲ್ ಮೇಲೆ ಆಚೆ ಬಂದಿರೋದಕ್ಕೆ ನಿನ್ ಮುಕ್ತಲ್ಲಿ ಕುಸಿನೇ ಇಲ್ವಲ್ಲಣ್ಣ? ಅಣ್ಣ ನಿನ್ನ ನಗು ನೋಡಿ ಎಷ್ಟು ದಿನ ಆಯ್ತಣ್ಣ, ಸ್ವಲ್ಪ ನಗಣ. ಎಲ್ಲೋ ಅಕ್ಷರ, ಏನಣ್ಣ ಇನ್ನೂ ಒಳ್ಳೆ ನೀವು ಮರ್ತೇ ಇಲ್ವಾ? ನಂದೇ ಆದ ಸಾಮ್ರಾಜ್ಯದಲ್ಲಿ ರಾಜನ ತರ ಮೆರಿತಾ ಇದ್ದೆ. ನನ್ನನ್ನು ಜೈಲಿಗೆ ಕಳಿಸಿ ಮುದ್ದೆ ಮುರೆ ತರ ಮಾಡಿದ್ಲಲ್ಲ, ಅವಳನ್ನು ಹೇಗೋ ಮರೆಯಕ್ಕಾಗತ್ತೆ? ಹೂ ಕಣಣ, ಎಂತೆಂಥ ಉಳಿಗಳಿಗೆ ಬಗ್ದೇನ ನಿನ್ನ ಜೀನಿಗಾಕ್ಬಿಟ್ಲು. ಅವಳನ್ನ ಮೈ ಮುಟ್ಟಿದ್ದಕ್ಕೆ ಒಳ್ಳೆ ಪತಿರಥ ಶಿರೋಮನೆ ತರ ಆಡಿದ್ಲು. ಅವಳ ಸಾಯೋವರೆಗೂ ನಾನು ಮನೇಲಿ ಬಿದ್ದಿರಬೇಕು, ಹಾಗೆ ಮಾಡ್ತೀನಿ. ಅವಳು ಕುಕ್ಕೆ ತಾಳಿ ಕಟ್ಟಿ ಅವಳನ್ನ ಹೇಗೆ ಲಾಕ್ ಮಾಡ್ತೀನಿ ನೋಡ್ತಾ ಇರೋ. ಅವಳಿಗೆ ನರಕ ನರಕ ತೋರಿಸ್ತೀನಿ. ಏಯ್, ಎಲ್ಲೋ ಅವಳು? ಅದೇ ಊರಲ್ಲಿದ್ದಾಳೆ ತಾನೆ? ಇಲ್ಲಣ್ಣ, ಅವ್ರು ಊರೇ ಬಿಟ್ಟು ಹೋದ್ರು. ಅವಳು ಎಲ್ಲೋದ್ಲು, ಏನ್ ಮಾಡ್ತಿದ್ದಾಳೆ, ಎಲ್ಲಿದ್ದಾಳೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನನಗೆ ಬೇಕು. ಅಣ್ಣ ನೀವು ತಲೆ ಕೆಡ್ಸ್ಕೊಬೇಡಿ, ಅವಳ ಬಗ್ಗೆ ಇಂಚಿ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಣ್ಣ ಅವ್ಳು ಜುಟ್ನಳ್ಳಿ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಓ, ಜುಟ್ನಲ್ಲಿ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಳ? ಹೌದಣ್ಣ? ಈಗಲೇ ನಾವು ಆ ಜುಟ್ನಲ್ಲಿಗೆ ಹೋಗಿ ಅವಳು ಜುಟ್ಟಿರ್ದು ಹೇಳ್ಕೊಂಬರೋಣ. ಎತ್ತರ ಗಾಡಿನ. ಬನ್ನಿ ಬೇಕ್ತೇವ್ರೆ. ದಿಗ್ರೆ, ಏನಾಯ್ತು? ಯಾಕೊಂಥರ ಇದ್ದೀರಾ? ಏನೋ ಟೆನ್ಷನ್ ಇರೋ ಹಾಗಿದೆ. ಏನೂ ಇಲ್ಲ. ಏನೂ ಇಲ್ಲ ಅಂತ ಹೇಳ್ತಾ ಇರೋ ಈ ನಿಮ್ಮ ಮಾತಲ್ಲೇ ಏನೋ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ನಾವು ನೀವು ಎಲ್ಲ ಒಂದೇ ಕುಟುಂಬದವರು. ಅದೇನು ಅಂತ ಹೇಳಿ ನಮ್ಮ ಹತ್ರ. ಅದು ನಮ್ಮ ಅಕ್ಷರಂಗೆ ಮಣಿ ಅಂತ. ಏನಿಲ್ಲ ಬೇಕ್ತೇವ್ರೆ, ನಮ್ಮ ಅಕ್ಷರ ಮಣಿಸರ ಮಾಡಿಸ್ಕೊಡು ಅಂತ ಹೇಳಿದ್ಲು. ಅದಕ್ಕೆ ದುಡ್ಡು ಎಷ್ಟಾಗತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟೇ. ಅಯ್ಯೋ ಅಷ್ಟೇನಾ? ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಾವಿಲ್ವಾ? ಅವಳಿಗೆ ಏನ್ ಬೇಕೋ ಅದನ್ನ ನಾವೇ ಮಾಡಿಸ್ಕೊಡ್ತೀವಿ. ಏನಮ್ಮ ಅಕ್ಷರ, ನಿನ್ಗೆ ಸರದಲ್ಲಿ ಎಷ್ಟು ಮಣಿ ಇರ್ಬೇಕು? ಬರೀ ಸರ ಸಾಕು ಅಥವಾ ಪೆಣ್ಣಿಟ್ಟು ಇರ್ಬೇಕೋ? ಅಯ್ಯೋ ಅತ್ತೆ, ನಂಗೋಸ್ಕರ ನೀವು ಖರ್ಚು ಮಾಡೋದೇನು ಬೇಡ. ಕುರಿನ ಕೊಪ್ಸೋ ಕೆಲಸ ನಡೀತಾ ಇದೆ. ಅದೇನ್ ಕೇಳಿದ್ರು ಕೊಡ್ಬೇಕು. ಭುವನೇಶ್ವರಿ ಇದ್ದಾಳಲ್ಲ, ಕೊಡ್ತಾಳೆ. ನೀನು ನಮ್ಮ ಮುದ್ದಿನ ಸೊಸೆ, ನಿನ್ಗೋಸ್ಕರ ಖರ್ಚು ಮಾಡ್ತಿದೀವಪ್ಪ, ಅದ್ರಲ್ಲೇನೀಗ? ನೋಡಿದ್ಯಾ ಅಕ್ಕ, ನಿಂಗೆ ಎಷ್ಟು ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ ಅಂತ. ಆಂಟಿ, ಯಾವಾಗ ಹೋಗೋಣ ಸಲ ತರಕ್ಕೆ? ಈಗ ಅದೆಲ್ಲ ಬೇಡ ಕಣೆ. ಅತ್ತೆ, ನೀವು ಕೂತ್ಕೊಳ್ಳಿ, ನಾ ಕಾಫಿ ಮಾಡ್ಕೊಂಡು ಬರ್ತೀನಿ. ಅದೆಲ್ಲ ಏನು ಬೇಡ ಇವಾಗ. ನಡಿ ನನ್ ಜೊತೆ. ಎಲ್ಲಿಗೆ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಒಬ್ಳೇ ದೇವಸ್ಥಾನಕ್ಕೆ ಹೊರಟಿದೆ, ಒಬ್ಳೇ ಯಾಕೆ ಹೋಗ್ಬೇಕು? ನಿನ್ನನ್ನು ಜೊತೆ ಕರ್ಕೊಂಡು ಹೋಗೋಣ ಅನ್ನಿಸ್ತು, ಅದಕ್ಕೆ ಬಂದೆ. ನಡಿಮ್ಮ. ಅಲ್ಲ ಅತ್ತೆ, ನಮ್ಮ ಮನೇಲಿ ಇನ್ನೂ ಪೂಜೆ ಆಗಿಲ್ಲ. ಅಯ್ಯೋ, ಅದನ್ನ ನಿಮ್ಮ ಅಪ್ಪ ಅಮ್ಮ ನೋಡ್ಕೋತಾರೆ. ನೀನ್ ಬಾ ನನ್ ಜೊತೆಗೆ, ಬಾ. ಅತ್ತೆ, ನಾನು ಇನ್ನೂ ಸರಿಯಾಗಿ ರೆಡಿನೂ ಆಗಿಲ್ಲ. ನನ್ ಸೊಸೆ ಯಾವಾಗ್ಲೂ ಮುದ್ದಾಗೆ ಇರೋದು. ಬಾ. ಹೋಗ್ಬಾ ಮಗ್ನೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ? ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾನು ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನಾನೇ ಆಗೋಯ್ತು. ಹೌದಾ? ಹಾಗಾದ್ರೆ ನೀವು ನಮ್ ಜೊತೆ ಬನ್ನಿ. ಮನೆಯಲ್ಲಿ ಪೂಜೆಲೆ ಮಾಡಿ. ಅಮ್ಮ, ನಾನಿಲ್ವಾ? ನಾನೆಲ್ಲ ಕೆಲಸ ಮಾಡ್ಕೋತೀನಿ. ಸರಿ, ಹಾಗಾದ್ರೆ ನಾನು ಹಣ್ಣು ಕಾಯಿ ರೆಡಿ ಮಾಡ್ಕೋತೀನಿ. ಅಮ್ಮ, ನೀನ್ ಹೊರಡಕ್ ರೆಡಿ ಆಗು, ನಾನು ನೋಡ್ಕೋತೀನಿ ಎಲ್ಲ. ನಡಿಮ್ಮ, ನಾನು ರೆಡಿ ಮಾಡ್ತೀನಿ.
ನಿಮ್ ಎದೆ ಒಳಗಡೆ ಇರೋ ನಿಮ್ ಹುಡುಗಿನ ಜೋಪಾನ ಕಾಪಾಡ್ಕೊಳ್ಳಿ. ನಿಮ್ ಜೊತೆ ನಾನಿರ್ತೀನಿ. ದಿಟ್ಟವಾಗ್ಲು ಅದಕ್ಕೆವ ನಿಮ್ ಕೋಪ ಇಲ್ವಾ? ಅಯ್ಯೋ, ಇಷ್ಟು ಒಳ್ಳೆ ವಾರ್ಗಿತೆ ಸಿಗ್ತಾಳೆ ಅಂದ್ರೆ ನಾನೇ ಕೋಪ ಮಾಡ್ಕೊಳ್ಳಿ. ಟೀಚರ್ ಅಮ್ಮ ಒಳ್ಳೆಯವರು ಅಂತ ನಿಮಗೂ ಅನ್ನಿಸ್ತಾರ? ಅಕ್ಷರನೇ ಈ ಮನೆಗೆ ಸರಿಯಾದ ಸೊಸೆ. ಯಾವುದೇ ಕಾರಣಕ್ಕೂ ಆ ಹುಡ್ಗಿ ಕೈ ಬಿಡ್ಬೇಡಿ. ಯಾರು ಏನೇ ಹೇಳಿದ್ರು ಅಷ್ಟೇ. ಯಾಕೆ ನಿಮ್ಮ ಅವ್ವನೇ ಬಂದು ಹೇಳಿದ್ರು ನಿಮ್ ಪ್ರೀತಿ ಬಿಟ್ಕೊಡ್ಬೇಡಿ. ಖುಷಿ ಪಡ್ಬೇಕು, ದಿಗಿಲು ಪಡ್ಬೇಕು, ಒಂದು ಗೊತ್ತಾಯ್ತಲ್ಲ ಅದಕ್ಕೆವ. ಅವನ್ ಗೊತ್ತಾದ್ರೆ ಏನ್ ಮಾಡ್ಬಿಡ್ತಾಳೋ ಅನ್ನೋ ಭಯ ನನಗೆ. ಹಂಗಲ್ಲ ಏನೂ ಆಗಲ್ಲ ಬಾವ. ನೀವು ಅಕ್ಷರ ಮದ್ವೆ ಆಗಿ ಒಂದ್ ಮುದ್ದಾಗಿರೋ ಮಗನ ಎತ್ತು ಅತ್ತೆ ಕೈ ಕೊಟ್ಬಿಡಿ. ನಿಮ್ಮ ಅವ್ವ ಖುಷಿಯಾಗಿ ಹೋಗ್ತಾರೆ. ಹಂಗಂತೀರಾ? ಅಂದಾಗೆ ಆ ಅಕ್ಷರನು ನಿಮ್ನ ಪ್ರೀತಿ ಮಾಡ್ತಾಳ? ಮಾಡ್ತಾರೆ ಅನ್ನಿಸ್ತದೆ, ಆದ್ರೆ ನನಗೆ ಕೇಳಕ್ ಧೈರ್ಯ ಬರಲಿಲ್ಲ. ನನ್ನ ಪಿರುತಿ ವಿಷಯನ ಅವ್ರ ತವ ಇನ್ನೂ ಹೇಳ್ಕೊಂಡಿಲ್ಲ. ಅಕ್ಷರಾಗೆ ಇವಳ ಮೇಲೆ ಆ ಭಾವನೆ ಇದ್ದಿದ್ರೆ ಇವಳು ಯಾಕೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ಲು? ಇವತ್ತು ಈ ಸ್ಕೂಲ್ ಬೇರೆ ರಜಾ ಐತೆ. ಯಾವಾಗ ಟೀಚರ್ ಅಮ್ಮನ ನೋಡ್ತೀನೋ, ಯಾವಾಗ ಅವ್ರ ತವ ಮಾತಾಡ್ತೀನೋ ಅಂತ ಅನಿಸ್ತೈತೆ. ಅದಕ್ಕೇನು ಯೋಚನೆ ಮಾಡಬೇಡಿ. ಇವತ್ತೇ ನಿಮ್ ಪ್ರೀತಿ ದೇವತೆನ ನಿಮ್ ಕಣ್ ಮುಂದೆ ಬರೋ ಹಾಗೆ ಮಾಡ್ತೀನಿ. ದಿಟ್ಟವಾಗ್ಲು ನಾನು ಯಾವತ್ತಾದ್ರೂ ನಿಮ್ಗೆ ಸುಳ್ಳು ಭರವಸೆ ಕೊಟ್ಟಿದ್ದೀನಾ?